ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ಕೋರ್ಸ್ ಯಾವ್ದಪ್ಪ ಅಂತಂದ್ರ ಇನ್ನೊಂದು ಲೈಫ್ ಸೈನ್ಸ್ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಯಾವ ಕೋರ್ಸ್ ಅದು ಅಂತ ಕೇಳಿದ್ರೆ BSc ಇನ್ ಮಾಲಿಕ್ಯುಲರ್ ಬಯಾಲಜಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಏನಿದೆ ಮಾಲಿಕ್ಯುಲರ್ ಬಯಾಲಜಿ ಅಂತ ಕೇಳ್ಬೋದು ನೀವು. ಸೊ ಈ ಒಂದು ವಿಡಿಯೋದೊಳಗೆ ನಿಮ್ಗೆ ಕಂಪ್ಲೀಟ್ ಆಗಿ ಈ ಒಂದು ಮಾಲಿಕ್ಯುಲರ್ ಬಯಾಲಜಿ ಅಂತಂದ್ರೆ ಏನು, ಅದಾದ್ಮೇಲೆ ಈ ಒಂದು ಕೋರ್ಸ್ನ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸಿನ ಡ್ಯೂರೇಷನ್ ಏನು, ಈ ಒಂದು ಕೋರ್ಸ್ನ ಸಬ್ಜೆಕ್ಟ್ಗಳು ಏನೆಲ್ಲ ಬರ್ತಾವು, ಈ ಒಂದು ಕೋರ್ಸಿನ ಜಾಬ್ ಅಪಾರ್ಚುನಿಟೀಸ್ಗಳು, ಅದಾದ್ಮೇಲೆ ಈ ಒಂದು ಕೋರ್ಸಿನ ಸ್ಯಾಲರಿ ಸ್ಕೇಲ್ ಇರ್ತೈತಿ, ಇದರ ಹೈಯರ್ ಎಜುಕೇಶನ್ ಇರುತ್ತೆ ಅಂತೇಳಿ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋ ನಿಮ್ಗೆ ವಿತ್ ಇನ್ 10 ಮಿನಿಟ್ಸ್ ಒಳಗಡೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡಿದ್ರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಈ ಒಂದು ಕೋರ್ಸ್ ಅಂತಂದ್ರೆ ಏನಂತ ನೋಡೋಣ. ಸೊ ಇದರೊಳಗಡೆ ಮಾಲಿಕ್ಯುಲರ್ ಬಯಾಲಜಿ ಒಳಗಡೆ ಕಂಪ್ಲೀಟ್ ಆಗಿ ನಾವ್ ಏನು ಸ್ಟಡಿ ಮಾಡ್ತೀವಿ ಅಂತಂದ್ರ ಈ ಒಂದು DNA RNA ರೆಗ್ಯುಲೇಷನ್ ಹೆಂಗಾಗಿರ್ತದೆ ಈ ಒಂದು ಲಿವಿಂಗ್ ಆರ್ಗಾನಿಸಮ್ಸ್ ಒಳಗಡೆ ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಮೊದಲಿಗೆ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ನಮ್ಗ ಏನ್ ಎಲಿಜಿಬಿಲಿಟಿ ಇರಬೇಕು ಅಂತೇಳಿ ನೋಡೋಣ. ಸೊ ಇಲ್ಲಿ ಎಲಿಜಿಬಿಲಿಟಿ ಬಂದ್ಬಿಟ್ಟು ನಾವು PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕು. ಅದರ ಜೊತೆಗೆ ನಮ್ಮ ಕಾಂಬಿನೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಮ್ಯಾಥಮೆಟಿಕ್ಸ್ ನ ತಗೊಂಡಿರ್ಬೇಕು ನಾವು. ಅಂದ್ರೆ ಈಗ PUC ಸೈನ್ಸ್ ಒಳಗೆ ಸ್ಟ್ರೀಮ್ ನಮ್ದು PCMB ಸ್ಟ್ರೀಮ್ ನ ತಗೊಂಡಾಗ ನಾವು ಈ ಕೋರ್ಸ್ ನ ಮಾಡಬಹುದು. ಅದಾದ್ಮೇಲೆ ನಮ್ಮ ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಎಷ್ಟಾಗಿರ್ಬೇಕು ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಅಂತ ಕೇಳಿದ್ರೆ ಇದರ ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ಲಿ ನೀವು 55 ಇಂದ 60% ಅನ್ನ ನೀವು ಹೊಂದಿರಬೇಕು ನಿಮ್ಮ PUC ಒಳಗಡೆ. ಅದಾದ್ಮೇಲೆ ನಮ್ಗೆ ಏನಾದ್ರು ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಇದಾವೇನ್ರಿ ಅಂತ ಕೇಳ್ಬೋದು. ಸೊ ನಿಮ್ಮ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಯಾವ ಬರ್ತಾವ ಅಂತಂದ್ರೆ ಈ ಒಂದು ಕಾಮನ್ ಯೂನಿವರ್ಸಿಟಿ ಎಂಟ್ರನ್ಸ್ ಟೆಸ್ಟ್ ಅಂತ ಬರ್ತಂದ್ರ CUET ಅಂತ ಬರ್ತೈತಿ. ಅದಾದ್ಮೇಲೆ ನಿಮ್ಮ ಒಂದಿಷ್ಟು ಕಾಲೇಜಸ್ ಅಥವಾ ಯೂನಿವರ್ಸಿಟಿಗಳ ಮೇಲೆ ಏನ್ ಡಿಪೆಂಡ್ ಆಗಿರುತ್ತೆ ಅಂದ್ರೆ ನಿಮ್ಮ ಪ್ರೀವಿಯಸ್ ಇಯರ್ ಮೆರಿಟ್ ಮೇಲೆ ಕೂಡ ನಿಮ್ಮ ಅಡ್ಮಿಷನ್ ಅನ್ನ ತಗುವಂತ ಸಾಧ್ಯತೆಗಳು ಇರ್ತಾವೆ. ಓಕೆ, ಸೊ ಡಿಪೆಂಡಿಂಗ್ ಆನ್ ದ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಗಳು. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಬರೋದಿಲ್ಲಿ ನಾವೊಂದು ಈ ಕೋರ್ಸ್ ಅನ್ನ ಮಾಡಿದಾಗ ನಮ್ಮ ಒಂದು ಫೀಸ್ ಸ್ಟ್ರಕ್ಚರ್ ಎಷ್ಟಿರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಫೀಸ್ ಅಪ್ರಾಕ್ಸಿಮೇಟ್ಲಿ ಒಂದು 35,000ದಿಂದ 40,000 ಪರ್ ಇಯರ್ ಇರ್ತೈತಿ. ನಿಮ್ಮ ಟೋಟಲ್ ಎವರೇಜ್ ಫೀಸ್ ಎಷ್ಟಾಗತ್ತಂದ್ರ 2 lakh to 2.5 lakh ನಿಮ್ಮ ಇದ್ರದ್ದು ಫೀಸ್ ಎವರೇಜ್ ಆಗುತ್ತೆ ಟೋಟಲ್ ಇಯರ್. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ಅನ್ನ ಮಾಡಿದೀವಿ ನಾವು. ಈ ಒಂದು ಕೋರ್ಸ್ ನ ಎಷ್ಟು ವರ್ಷ ನಾವು ಕಲಿಬೇಕು ಅಂತ ಕೇಳ್ಬೋದು ನೀವು. ಸೊ ಅಪ್ರಾಕ್ಸಿಮೇಟ್ಲಿ ನಿಮ್ದು ಇಲ್ಲಿ ಒಂದು ಡ್ಯೂರೇಷನ್ ಬಂದ್ಬಿಟ್ಟು ಎಷ್ಟಿರ್ತಂದ್ರ 3 to 4 years ಇರ್ತೈತಿ. ಓಕೆ, ಸೊ ಒಂದಿಷ್ಟು ನಿಮ್ಗೆ ಸ್ಟ್ಯಾಂಡರ್ಡ್ ಡಿಗ್ರಿ ಆಗಿದ್ರೆ 3 years ಇರ್ತೈತಿ, ಹಾನರ್ಡ್ ಡಿಗ್ರಿ ಆಗಿದ್ರೆ ನಿಮ್ಗೆ ಇಲ್ಲಿ 4 years ಇರ್ತೈತಿ. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದು ನಿಮ್ಗೆ ಇಲ್ಲಿ ಸ್ಪ್ಲಿಟ್ ಆಗ್ಯದ. 3 year ಇದ್ದಂದ್ರ 6 ಸೆಮಿಸ್ಟರ್, 4 year ಅಂತಂದ್ರ 8 ಸೆಮಿಸ್ಟರ್ ನಿಮ್ದು ಸ್ಪ್ಲಿಟ್ ಆಗಿರ್ತೈತಿ. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನಾವು ಮಾಡಿದೀವಿ. ಇದ್ರೊಳಗಡೆ ನಾವು ಸಬ್ಜೆಕ್ಟ್ ಗಳನ್ನ ಏನೆಲ್ಲ ಕಲಿಬಹುದು ಅಂತ ಕೇಳ್ಬೋದು ನೀವು. ಸೊ ಇದರ ಸಬ್ಜೆಕ್ಟ್ ಗಳು ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಒಂದು ಮಾಲಿಕ್ಯುಲರ್ ಅಥವಾ ಒಂದು RNA DNA ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾವು. ಹಾಗಾದ್ರೆ ಇಲ್ಲಿ ನಾವು ಏನೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿಬಹುದು ಅಂತ ಕೇಳ್ಬೋದು ನೀವು. ಸೊ ಇಲ್ಲಿ ನಿಮ್ಗೆ ಮೊದಲನೇ ಸಬ್ಜೆಕ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರ ಸೆಲ್ ಬಯಾಲಜಿ ಅಂತ ಬರ್ತೈತಿ, ಆಮೇಲೆ ಮಾಲಿಕ್ಯುಲರ್ ಬಯಾಲಜಿ ಅಂತ ಬರ್ತೈತಿ, ಆಮೇಲೆ ಜನರಲ್ ಮೈಕ್ರೋ ಬಯಾಲಜಿ ಅಂತ ಬರ್ತೈತಿ, ಬಯೋ ಕೆಮಿಕಲ್ಸ್ ಟೆಕ್ನಿಕ್ಸ್ ಅಂತ ಬರ್ತೈತಿ, ಅದಾದ್ಮೇಲೆ ನಿಮ್ಗೆ ಇಲ್ಲಿ ಬಯೋ ಮ್ಯಾಥಮೆಟಿಕ್ಸ್ ಹಾಗೂ ಬಯೋ ಸ್ಟಾಟಿಸ್ಟಿಕ್ಸ್ ಅಂತ ಬರ್ತೈತಿ, ಅದಾದ್ಮೇಲೆ ನಿಮ್ಗೆ ಇಲ್ಲಿ ಜೆನೆಟಿಕ್ಸ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ ಅಂತಾನು ಕೂಡ ನೀವು ಇಲ್ಲಿ ಕಲಿತೀರಾ. ಅದಾದ್ಮೇಲೆ ನೀವು ಇಲ್ಲಿ ಮೆಟಬಾಲಿಸಮ್ ಅಂಡ್ ಎನರ್ಜೆಟಿಕ್ಸ್ ಕೂಡ ಕಲಿತೀರಾ. ಅದಾದ್ಮೇಲೆ ನೀವು ಪ್ಲಾಂಟ್ ಅಂಡ್ ಅನಿಮಲ್ಸ್ ಫಿಸಿಯಾಲಜಿ ಅಂತ ಕಲಿತೀರಾ. ಅದಾದ್ಮೇಲೆ ನೀವು ಇಲ್ಲಿ ಇಮ್ಯುನಾಲಜಿ ಅಂತ ಕಲಿತೀರಾ. ಅದಾದ್ಮೇಲೆ ನೀವು ಇಲ್ಲಿ ಎಂಜೈಮಾಲಜಿ ಅಂತಾನು ಕೂಡ ಕಲಿತೀರಾ. ನಾವು ನೆಕ್ಸ್ಟ್ ಏನ್ ಕಲಿತೀವಿ ಅಂತಂದ್ರೆ ರೀಕಂಬೈನ್ಡ್ DNA ಟೆಕ್ನಿಕ್ಸ್ ಗಳನ್ನು ಕಲಿತೀರಾ. ಅದಾದ್ಮೇಲೆ ನಾವಿಲ್ಲಿ ಜಿನೋಮಸ್ ಅಂಡ್ ಪ್ರೊಟೋನಮಸ್ ಅಂತ ಕಲಿತೀರಾ. ಅದಾದ್ಮೇಲೆ ನಾವಿಲ್ಲಿ ಮೆಡಿಕಲ್ ಮಾಲಿಕ್ಯುಲರ್ ಬಯಾಲಜಿ ಅಂತ ಕಲಿತೀರಾ. ಅದಾದ್ಮೇಲೆ ನಾವಿಲ್ಲಿ ಇಂಡಸ್ಟ್ರಿಯಲ್ ಬಯೋಟೆಕ್ನಾಲಜಿ ಅಂತ ಕಲಿತೀರಾ. ಸೊ ಇನ್ನು ಹಲವಾರು ಸಬ್ಜೆಕ್ಟ್ ಗಳನ್ನ ಇದರೊಳಗಡೆ ಕಲಿತೀರಾ. ಇವೊಂದಿಷ್ಟು ಬೇಸಿಕ್ ಸಬ್ಜೆಕ್ಟ್ ಗಳು. ಸೊ ಇದನ್ನ ಹೊರತುಪಡಿಸಿ ನಮಗ ಪ್ರಾಕ್ಟಿಕಲ್ ಟ್ರೈನಿಂಗ್ ಏನೆಲ್ಲ ಇರ್ತೈತ್ರಿ ಅಂತ ಕೇಳಿದ್ರ ಆ ಒಂದು ಟ್ರೈನಿಂಗ್ಸ್ ಅಂದ್ರೆ ಲ್ಯಾಬ್ ವರ್ಕ್ ಗಳು ಏನೇನ್ ಇರ್ತಾವ ಇವೆಲ್ಲ ಏನಪ್ಪಾ ಅಂದ್ರ ಥಿಯರಿಟಿಕಲ್ ಆಯ್ತು. ಇನ್ನು ನೆಕ್ಸ್ಟ್ ಪ್ರಾಕ್ಟಿಕಲ್ ಒಳಗಡೆ ಏನೆಲ್ಲ ಕಲಿತೀವಿ ನಾವು ಅಥವಾ ಏನೆಲ್ಲ ಟ್ರೈನಿಂಗ್ ತಗೊಂತೀವಿ ಅಂತಂದ್ರ ಸೊ ಇಲ್ಲಿ ನೀವು ಅಪ್ರಾಕ್ಸಿಮೇಟ್ಲಿ ಈ ಒಂದು DNA ಹಾಗೂ RNA ಮೇಲೆ ಯಾವ ತರ ಸ್ಟಡಿ ಮಾಡ್ಬೇಕು ಅಥವಾ ಯಾವ ತರ ಎಕ್ಸಾಮಿನೇಷನ್ ಮಾಡ್ಬೇಕಂತ ಕಲಿತೀರಾ. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಇಲ್ಲಿ PCR ಟೆಕ್ನಿಕ್ ಆಗಿರ್ಬೋದು ಅಥವಾ ಜೆಲ್ ಎಲೆಕ್ಟ್ರೋಪೋರೋಸಿಸ್ ಆಗಿರ್ಬೋದು. ಆಮೇಲೆ ಇಲ್ಲಿ DNA ಸೀಕ್ವೆನ್ಸಿಂಗ್ ಆಗಿರ್ಬೋದು ಅಥವಾ ಈ ಒಂದು ಜೆನ್ ಎಡಿಟಿಂಗ್ ಆಗಿರ್ಬೋದು. ಇವುಗಳನ್ನೆಲ್ಲ ಏನ್ ಮಾಡ್ತೀವಿ ಅಂದ್ರೆ ನಾವು
ಈ ಒಂದು ಮಾಲಿಕ್ಯುಲರ್ ಬಯಾಲಜಿ ಅನ್ನೋ ಲ್ಯಾಬ್ ಒಳಗಡೆ ಟ್ರೈನಿಂಗ್ ಅನ್ನ ತಗೊಂತೀವಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದರ ಸಬ್ಜೆಕ್ಟ್ ಗಳನ್ನ ಹೇಳಿದ್ರಿ, ಇದರ ಟ್ರೈನಿಂಗ್ ಹೇಳಿದ್ರಿ, ಈ ಒಂದು ಕೋರ್ಸ್ ನಾವು ಮುಗಿಸಿದೀವಿ. ನೆಕ್ಸ್ಟ್ ಈ ಕೋರ್ಸ್ ಮಾಡಿದ ಮೇಲೆ ನಮಗೆ ಏನೆಲ್ಲ ಜಾಬ್ ಅಪಾರ್ಚುನಿಟಿಗಳು ಇದಾವ್ರಿ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಹಲವಾರು ಜಾಬ್ ಅಪಾರ್ಚುನಿಟಿಗಳು ಇದಾವು. ಸೊ ಏನಪ್ಪಾ ಜಾಬ್ ಅಪಾರ್ಚುನಿಟಿಗಳು ಅಂತಂದ್ರ ಇಲ್ಲಿ ಮೊದಲನೇ ಜಾಬ್ ಅಪಾರ್ಚುನಿಟಿಗಳು ಏನಪ್ಪಾ ಅಂದ್ರೆ ನಿಮಗ ಮಾಲಿಕ್ಯುಲರ್ ಬಯಾಲಜಿಸ್ಟ್ ಆಗಿ ಕೆಲಸ ಮಾಡಬಹುದು, ರಿಸರ್ಚ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬಹುದು, ಅಥವಾ ರಿಸರ್ಚ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಲ್ಯಾಬ್ ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡಬಹುದು. ಅದಾದ್ಮೇಲೆ ನಾವಿಲ್ಲಿ ಕ್ಲಿನಿಕಲ್ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಕೂಡ ನಾವು ಕೆಲಸ ಮಾಡಬಹುದು. ಇವೆಲ್ಲ ನಿಮ್ಗೆ ಜಾಬ್ ಅಪಾರ್ಚುನಿಟಿಗಳು ಇರ್ತಾವು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ಮಾಡಿದ್ವಿ, ಇದರ ಜಾಬ್ ಅಪಾರ್ಚುನಿಟಿಗಳು ಹೇಳಿದ್ರಿ, ನಾವು ಇಲ್ಲಿ ಕೆಲಸ ಮಾಡ್ಬೇಕಾದ್ರ ಏನು ನಾವು ಸ್ಯಾಲರಿನ ಎಕ್ಸ್ಪೆಕ್ಟ್ ಮಾಡಬಹುದ್ರಿ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಸ್ಯಾಲರಿ ಸ್ಕೇಲ್ ಬಂದ್ಬಿಟ್ಟು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಪರ್ ಆನಮ್ 3.5 to 6 ಲ್ಯಾಕ್ ಪರ್ ಆನಮ್ ನೀವು ಸ್ಯಾಲರಿನ ತಗೋಬಹುದು ಫ್ರೆಶರ್ ಆಗಿ ಜಾಯ್ನ್ ಆದಾಗ. ಸೊ ಅದನ್ನ ಹೊರತುಪಡಿಸಿ ನೆಕ್ಸ್ಟ್ ನೀವು ಎಕ್ಸ್ಪೀರಿಯನ್ಸ್ ಆದಾಗ ನಿಮ್ಮ ಸ್ಕಿಲ್ ಗಳ ಡೆವಲಪ್ಮೆಂಟ್ ಗಳ ಮೇಲೆ ನಿಮ್ಮ ಸ್ಯಾಲರಿ ಇನ್ಕ್ರೀಸ್ ಆಕೊಂತ ಹೋಗತಿ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 7 ಲ್ಯಾಕ್ to 12 ಲ್ಯಾಕ್ ಈ ತರ ನಿಮ್ಗೆ ಪರ್ ಆನಮ್ ಸ್ಯಾಲರಿನ ತಗೋಬಹುದು ನೀವು. ಓಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ, ಆಮೇಲೆ ನಿಮ್ಮ ಒಂದು ಸ್ಕಿಲ್ ಗಳ ಮೇಲೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ಮುಗಿಸಿದ್ವಿ, ಇದರ ಜಾಬ್ ಅಪಾರ್ಚುನಿಟಿಗಳನ್ನ ನೋಡಿದ್ವಿ, ಇದರ ಸ್ಯಾಲರಿ ಸ್ಕೇಲ್ ನ ನೋಡಿದ್ವಿ. ಇನ್ನ ನಾವು ಈ ಒಂದು ಕೋರ್ಸ್ ಮುಗಿಸಿದ ಮೇಲೆ ನಾವು ಇದ್ರೊಳಗೆ ಏನಾದ್ರು ಹೈಯರ್ ಎಜುಕೇಶನ್ ನೋಡ್ಬೋದಾ, ಅಥವಾ ನಾವೇನಾದ್ರೂ ಹೆಚ್ಚಿಗೆ ಏನಾದ್ರು ಕಲಿಬಹುದಾ ಅಂತ ಕೇಳ್ಬೋದು ನೀವು. ಒಂದೀಗ BSc ಮಾಲಿಕ್ಯುಲರ್ ಬಯಾಲಜಿ ಕೋರ್ಸ್ ಮುಗಿಸಿದ್ವಿ, ಇನ್ನು ಹೊರತುಪಡಿಸಿದ್ರ ಮೇಲೆ ಏನಾದ್ರು ಹೈಯರ್ ಎಜುಕೇಶನ್ ಇದೆಯಾ ಅಂತ ನೀವು ಕೇಳ್ಬೋದು. ಸೊ ಡೆಫಿನೆಟ್ಲಿ ಇದ್ರೊಳಗಡೆನೂ ಕೂಡ ನಿಮ್ಗ ಹೈಯರ್ ಎಜುಕೇಶನ್ ಇರುತ್ತ. ಏನೆಲ್ಲ ಹೈಯರ್ ಎಜುಕೇಶನ್ ನಾವು ನೋಡ್ತೀವಿ ಅಂತ ಕೇಳೋದಾದ್ರೆ, ಸೊ ನಿಮಗೆ ಮೊದಲನೇ ಹೈಯರ್ ಎಜುಕೇಶನ್ ಏನಪ್ಪಾ ಅಂತಂದ್ರೆ MSc ಇನ್ ಮಾಲಿಕ್ಯುಲರ್ ಬಯಾಲಜಿ ಅಂತ ನೀವು ಕಲಿಬಹುದು. ಅದನ್ನ ಹೊರತುಪಡಿಸಿ ನಾವೇನೆಲ್ಲ ಕಲಿಬಹುದು ಅಂತಂದ್ರ MSc ಇನ್ ಬಯೋಟೆಕ್ನಾಲಜಿ ಅಂತ ಕಲಿಬಹುದು. ಅದಾದ್ಮೇಲೆ MSc ಇನ್ ಜೆನೆಟಿಕ್ಸ್ ಅಂತ ಕಲಿಬಹುದು. ಅದಾದ್ಮೇಲೆ ನಾವಿಲ್ಲಿ MSc ಇನ್ ಬಯೋ ಇನ್ಫಾರ್ಮೇಟಿವ್ಸ್ ಅಂತಾನು ಕೂಡ ಕಲಿಬಹುದು. ಅದನ್ನ ಹೊರತುಪಡಿಸಿ ನಾವು PhD ಇನ್ ಮಾಲಿಕ್ಯುಲರ್ ಬಯಾಲಜಿ ಅಂತಾನು ಕೂಡ ಕಲಿಬಹುದು. ಇದೆಲ್ಲ ನಿಮ್ಗೆ ಏನಪ್ಪಾ ಅಂದ್ರ ಹೈಯರ್ ಎಜುಕೇಶನ್. ಓಕೆ, ಸೊ ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BSc ಇನ್ ಮಾಲಿಕ್ಯುಲರ್ ಬಯಾಲಜಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು BSc ಇನ್ ಮಾಲಿಕ್ಯುಲರ್ ಬಯಾಲಜಿ ಅನ್ನೋ ಒಂದು ಕೋರ್ಸ್ ಸರ್ಚ್ ಮಾಡ್ತಾ ಇರ್ತಾರೋ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದಿರೋ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬರ್ ಇಂದ ನಮಗ ಇನ್ನೂ ಅತಿ ಹೆಚ್ಚು ವಿಡಿಯೋಸ್ ಗಳನ್ನ ಮಾಡ್ಲಿಕ್ಕೆ ಉತ್ಸಾಹ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.